ಹೀಗೆ ದಾನಮ್ಮ ತಾಯಿ ಒಂದು ಸಲ ಹೀಗೆ ಸಂಚಾರ ಮಾಡುವಾಗ ಆಗಿನ್ನೂ ದೃಷ್ಟಿಯೋಗದ ಮಹತ್ವವಾಗಲಿ ಅದರ ಮಾಹಿತಿಯಾಗಲಿ ತಾಯಿ ಇರಲಿಲ್ಲ. ಒಬ್ಬ ಕಾಪಾಲಿಕ ನೀರಡಿಸಿ ಬರ್ತಾ ಇದ್ದ. ಒಂದು ಹೆಣ್ಣು ಮಗಳು ಕೊಡ ಹೊತ್ತುಕೊಂಡು ಹೊಂಟಿದ್ಲು. ಕಾಪಾಲಿಕರು ಅಂದರೆ ನೋಡಾಕ ಸ್ವಲ್ಪ ಉಗ್ರ ಇರ್ತಿದ್ರು. ಆ ಉಗ್ರ ಸ್ವರೂಪವನ್ನು ನೋಡಿ ಆ ತಾಯಿ ಹೆದರಿ ಏನು ತರ್ತಿದ್ಲಲ್ಲ ಮಣ್ಣಿನ ಮಡಿಕೆ ಅದನ್ನು ಅಲ್ಲೇ ಒಗೆದು ಓಡಿ ಹೋದ್ಲು. ಅದನ್ನು ಧಾವಿಸಿ ತಗೋಬೇಕು ಅಂತ ಕಾಪಾಲಿಕ ಬರುವಾಗ ಕಲ್ಲಿಗೆ ಎಡವಿ ಧಪ್ಪಂತ ಬಿದ್ದ. ಸಿಟ್ಟ ಏರ್ತು. ಆಸುರಿ ಗುಣ. ಆ ಸಿಟ್ಟು ಕೆಲವೊಮ್ಮೆ ಸಿಟ್ಟು ನಮ್ಮ ಅವಸಾನವನ್ನು ಮಾಡ್ತದೆ. ಒಂದು ಸಣ್ಣ ಕುಟುಂಬ ಇತ್ತು. ಒಂದು ಗಂಡ ಹೆಂಡತಿ, ಒಂದು ಸಣ್ಣ ಮಗು, 1 ವರ್ಷ ಬೇಡ 2 ವರ್ಷದ ಸಣ್ಣ ಮಗು. ಗಂಡ ದುಡಿಯೋಕಂತ ಹೇಳಿ ಬೇರೆ ಊರಿಗೆ ಹೋಗಿದ್ದ. ಹೆಂಡತಿಗೆ ಹೇಳುತ್ತಿದ್ದ, ಏನೇನು ಅವಶ್ಯಕತೆಗಳದಾವ ಅವುಗಳನ್ನೆಲ್ಲ ಇಲ್ಲೇ ನೆರೆ ಹೊರೆ ಅಂಗಡಿಯೊಳಗೆ ಕೇಳಿ ಇಸ್ಕೋ, ಏನೇನು ತಂದಿದಿ ಅದನ್ನು ಬರೆಸಿಡು, ತಿಂಗಳ ಕೊನೆಯೊಳಗೆ ನಾ ಏನು ತಂದು ಕೊಡ್ತೇನಲ್ಲ ಅದನ್ನು ಎಲ್ಲರಿಗೂ ಕೊಡು ಅಂತ ಹೇಳಿ ಹೋಗಿದ್ದ. ಅದೇ ಪ್ರಕಾರವಾಗಿ ಆ ತಾಯಿ ಏನೇನು ಸಾಮಗ್ರಿ ಬೇಕೋ ಎಲ್ಲವನ್ನ ಅಂಗಡಿಯಿಂದ ತಂದು ಸಂಸಾರವನ್ನು ನೀಗಿಸ್ತಿದ್ಲು. ಒಂದು ದಿನ ಗಂಡ ಬರುವಂಥ ದಿನ, ಪಗಾರ ತರ್ತಿದ್ದ, ಖುಷಿ. ಇಂಥ ಖುಷಿಯೊಳಗೆ ತಾಯಿ ರೊಟ್ಟಿ ಬಡಿತಿದ್ಲು. ಗಂಡ ಬಂದ, ಬಾಗಲ ತೆರೆದು ನೀರ ಕೊಟ್ಟು ಕೂಡ್ರಿ ಅಂದ್ಲು. ಕೂಡ್ರಿ, ಇನ್ನೊಂದೆರಡು ಅದಾವ ಬಿಸಿ ರೊಟ್ಟಿ ಉಣ್ಣಾಕ್ರಂತ ಅಂತ ಹೇಳ್ದ. ಗಂಡನು ಖುಷಿಯೊಳಗೆ ಬಂದಿದ್ದ, ಯಾಕೆ ಪಗಾರ ಆಗಿತ್ತು. ಹೀಗ ನೋಟಿನ ಕಂತೆಯನ್ನು ಆಕೆಯ ಕೈಗೆ ಕೊಟ್ಟು ಒಳಗೆ ಇಡುವಂದ. ಈಕೆಯು ಇಸ್ಕೊಂಡು ಒಳಗೆ ಹೋದ್ಲು. ಅದೇನು ರೊಟ್ಟಿ ಮಾಡಾಕತ್ತಿದ್ಲಲ್ಲ, ಒಂದು ರೊಟ್ಟಿ ಹಂಚಿನ ಮ್ಯಾಗಿತ್ತು. ಅದು ಭಾಳ ಸುಡ್ತದಂತ ತಿಳ್ಕೊಂಡು ಕೈಯಾಗಿನ ನೋಟ ಅಲ್ಲೇ ಅಡಿಗೆ ಮನೆಯೊಳಗೆ ಇಟ್ಟು ಮತ್ತೆ ರೊಟ್ಟಿ ಬಡ್ಯಾಕ ಶುರು ಮಾಡಿದ್ಲು. ಒಂದು ಕ್ಷಣ ಮಸಕಾತು. ಯಾಕೆ ಆ ಹಣ ಈ ರೊಟ್ಟಿ ಎರಡೂ ಸ್ವಲ್ಪ ಮಸಕ ಅನ್ನಿಸ್ತು. ಬಡ್ಯಾಕತ್ಲು. ಅದನ್ನು ನೆನಪು ಹಾರಿದ್ಲು. ಕೂಸ ಹೀಗೆ ಅಂಬೆಗಾಲಿಡ್ತಾ ಬಂದು ಆ ನೋಟಿನ ಕಂತಿತ್ತಲ್ಲ, ಮಕ್ಕಳಿಗೇನು ಗೊತ್ತಾಗ್ತದೆ, ಯಾವುದೋ ಹಾಳಿ ಇರ್ಬೇಕಂತ ತಿಳ್ಕೊಂಡು ಒಲಿ ಒಳಗೆ ಇಟ್ಟು ಬಿಡ್ತು. ಇಡೀ ಊರಾಗ ಸಾಲ ಮಾಡಿ ತಂದಿದ್ಲು. ಮತ್ತು ಸಿಟ್ಟು ಬರ್ತದಲ್ಲ ತಾಯಿಗೆ. ಆ ಸಿಟ್ಟೊಳಗೆ ಆ ಮಗುವನ್ನು ಎತ್ತಿ ನೆಲಕ್ಕೆ ಒಗೆದು ಬಿಟ್ಲು. ಮಗುವಿನ ಜೀವ ಹೋಗಿತ್ತು. ಗಂಡ ಬಂದು ನೋಡ್ದ, ಮಗುವನ್ನು ನೋಡ್ದ, ಜೀವ ಹೋಗಿತ್ತು. ದುಡ್ಡನ್ನು ಮತ್ತೊಂದು ತಿಂಗಳು ದುಡಿದು ನಾ ತರಬಹುದಾಗಿತ್ತು. ಬಂಗಾರದಂಥ ಕೂಸಿನ ಕಳ್ಕೊಂಡೆ ಅಂತ ಆಕೆಯ ಕಪಾಳಕ್ಕೆ ಹೊಡೆದ. ಆಕೆಯೋ ಸತ್ತು ಬಿದ್ಲು. ಒಂದು ಕ್ಷಣದ ಕೋಪ ಮಗುವನ್ನ ಬಲಿ ತಗೋತು. ಸ್ವಲ್ಪ ತಾಳ್ಮೆಯನ್ನು ತಗೊಂಡಿದ್ಲು ಅಂದರೆ ಮಗ ಉಳಿತಿದ್ದ. ಸಂಪತ್ತೇನೋ ಮತ್ತೆ ಬರ್ತದದು. ಹಿಂಗಾಗ್ತದ. ಕೆಲವೊಮ್ಮೆ ಮಸಕ ಸರಿತದ. ಇಂಥ ಮಸಕೋ ಆ ಕಾಪಾಲಿಕನಲ್ಲಾಗಿತ್ತು. ತನಗಿರುವಂಥ ದೃಷ್ಟಿ ಏನಿತ್ತಲ್ಲ, ದೃಷ್ಟಿ ಯೋಗ ಏನಿತ್ತಲ್ಲ, ಆ ಕಲ್ಲನ್ನು ಪುಡಿ ಮಾಡಾಕ ಬಳಸಿದ. ಇಂಥದ್ದನ್ನು ದಾನಮ್ಮ ತಾಯಿ ದೂರದಿಂದ ನೋಡಿದ್ಲು.
ಕಲ್ಲು ದೃಷ್ಟಿಗೆ ಪುಡಿಯಾಗಿದ್ದನ್ನು ನೋಡಿ ಗುರುಗಳ ಹತ್ರ ಬಂದ್ಲು. ಗುರುಗಳೇ, ಹೀಗ ಇಂಥದ್ದೊಂದು ನೋಡದೆ ಇದೆಲ್ಲ ಸತ್ಯ ಏನು ಅಂತ ಕೇಳಿದ್ಲು. ಗುರುಗಳಂದ್ರು, ಹೌದು, ಭೂಮಿಯೊಳಗೆ ವಾಮಾಚಾರ ವಿದ್ಯೆಯೂ ಅದ, ಆಧ್ಯಾತ್ಮದ ತಾತ್ವಿಕ ಬ್ರಹ್ಮಜ್ಞಾನದ ಆಧ್ಯಾತ್ಮ ವಿದ್ಯೆಯೂ ಅದ. ಅಜ್ಞಾನಿಗಳು ಇಂಥ ವಿದ್ಯೆಯನ್ನು ಕೆಟ್ಟದಕ್ಕಾಗಿ ಉಪಯೋಗಿಸ್ಕೋತಾರ. ಹಠಯೋಗ ಮಾಡಿ ಸಿದ್ಧಿ ಮಾಡಿಕೊಂಡು ಸ್ವಲ್ಪ ಮಸಕ ಆಗಿ ತಮ್ಮನ್ನು ಉದ್ಧರಿಸಿಕೊಳ್ಳಾಕ ಹೀಗೆ ಮಾಡ್ತಾರ ಅಂದ್ಲು. ತಾಯಿಗನ್ನಿಸ್ತು, ಇಂಥ ಯೋಗವನ್ನು ಒಳ್ಳೆಯದಕ್ಕೆ ಬಳಸ್ಕೋಬಹುದಲ್ಲ ಗುರುಗಳೇ, ಅಂಥ ಯೋಗವನ್ನು ನನಗೊಂದಿಷ್ಟು ದಯಪಾಲಿಸಿ ಅಂತ ಬೇಡಿದ್ಲು. ಗುರುಗಳಂದ್ರು, ಈ ಯೋಗ ನಿನಗೆ ಸಿದ್ಧಿಸಿದ ಮೇಲೆ ಈ ಯೋಗವನ್ನು ನಿನಗಾಗಿ, ನಿನ್ನ ಅರಿಯೋದಕ್ಕಾಗಿ, ನಿನ್ನ ಉದ್ಧಾರಕ್ಕಾಗಿ ಎಂದಿಗೂ ಬಳಸಬಾರದು, ಸಮಾಜ ಕಲ್ಯಾಣಕ್ಕಾಗಿ ಮಾತ್ರ ಬಳಸ್ಕೋಬೇಕು ಅಂತ ವಚನ ತಗೊಂಡ್ರು. ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ.